ಇನ್ ಗುಲ್ಬರ್ಗಾ ವಾರ್ತೆಗಳು. ಸಾರ್ವಜನಿಕ ಕ್ಷೇತ್ರದ 5ನೇ ಅತಿದೊಡ್ಡ ಬ್ಯಾಂಕ್ ಆಗಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 102ನೇ ಸ್ಥಾಪನಾ ದಿವಸ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು. ನಗರದ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 102ನೇ ಸ್ಥಾಪನಾ ದಿವಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು, ಯೂನಿಯನ್ ಬ್ಯಾಂಕ್ನಲ್ಲಿ ಹಲವಾರು ಬ್ಯಾಂಕ್ಗಳು ವಿಲೀನವಾಗಿದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಯೂನಿಯನ್ ಬ್ಯಾಂಕ್ನಿಂದ ಮತ್ತಷ್ಟು ಅನುಕೂಲವಾಗಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು. ವರ್ಷಗಳ ಫೌಂಡೇಶನ್ ಡೇ ನಮ್ಮ ಕಾರ್ಪೊರೇಷನ್ ಬ್ಯಾಂಕು ಮತ್ತು ನಮ್ಮ ಯೂನಿಯನ್ ಬ್ಯಾಂಕು ಮತ್ತು ಆಂಧ್ರ ಬ್ಯಾಂಕು, ಈಗ ಆಂಧ್ರ ಬ್ಯಾಂಕ್ 3 ಜನ ಸೇರಿದ್ದಾರೆ. ಆದರೆ 1-2 ವರ್ಷ ಹಿಂದುಗಡೆನೇ ಮಂಗಳೂರು ಬೇಸ್ ಆ್ಯಕ್ಚುಲಿ ಕಾರ್ಪೊರೇಷನ್ ಬ್ಯಾಂಕ್ ಪ್ರಾರಂಭ ಮಾಡಿದ್ದು. ಅವರು ಮಾಡಿದ ವಿಷನ್ ಮತ್ತು ನಮ್ಮ ಎಲ್ಲ ವರ್ಗದವರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಅವರು ಮಾಡಿದ್ದಾರೆ. ಈ ಭಾಗ ಕಾರ್ಪೊರೇಷನ್ ಬ್ಯಾಂಕ್ ಒಳ್ಳೆ ನಮ್ಮ ಸಂಸ್ಥೆದಲ್ಲೇ ಇದೆ, ಒಂದು ಬ್ಯಾಂಕ್ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಈ ಶುಭ ಸಂದರ್ಭದಲ್ಲಿ ಇನ್ನೂ ಸರ್ ಕೇಳಿದೆ ನಾನು, ನಮ್ಮ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಸರ್ಗಳು ಮತ್ತು ಉಪಸ್ಥಿತರಾದ ನಮ್ಮ ಈಗ ಎಲ್ಲರಿಗೂ ಅಣ್ಣ ತಮ್ಮದರಿಗೆ ಎಲ್ಲರಿಗೂ ಶುಭ ನಮಸ್ಕಾರ ಮಾಡುತ್ತಾ, ಆ ಸರ್ ಕೇಳಿದಾಗ ಅವರು ಈಗ 500 ಮೇಲ್ಪಟ್ಟೆ 3 ಬ್ಯಾಂಕ್ ಮರ್ಜ್ ಮಾಡಿದ್ದಾರೆ, 5,000 ಮೇಲ್ಪಟ್ಟು ಆಗಿದ್ದಾರೆ. ಈ ಬ್ಯಾಂಕ್ನ ವ್ಯವಹಾರ ಆ್ಯಕ್ಚುಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಭಾರತ ದೇಶದ ಎಲ್ಲ ಅಂದರೆ ಗ್ರಾಹಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಶರಣರಲ್ಲಿ ಕೇಳಿ ನಮ್ಮನ್ನು ಕರೆಸಿ ನಮ್ಮನ್ನು ಸನ್ಮಾನ ಮಾಡುವಂಥ ನಮ್ಮ ಬ್ಯಾಂಕಿನ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಭಾರತದಲ್ಲಿ 5ನೇ ಅತಿದೊಡ್ಡ ಬ್ಯಾಂಕ್ ಆಗಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೇಶಾದ್ಯಂತ 9,500 ಶಾಖೆಗಳನ್ನು ಹೊಂದಿದ್ದು ನಮ್ಮೆಲ್ಲ ಗ್ರಾಹಕರಿಗೆ ಬೆಲೆ ಕೊಡುತ್ತವೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು 1919ರಲ್ಲಿ ಮುಂಬೈನಲ್ಲಿ ಮೊದಲ ಶಾಖೆ ಆರಂಭವಾಗಿತ್ತು. ಇದರ ಉದ್ಘಾಟನೆಯನ್ನು ಮಹಾತ್ಮ ಗಾಂಧಿಯವರು ನೆರವೇರಿಸಿದರು ಎಂಬ ಹೆಗ್ಗಳಿಕೆ ಈ ಬ್ಯಾಂಕ್ದಾಗಿದೆ ಎಂದು ಮ್ಯಾನೇಜರ್ ಟಿ.ಎ. ನಾರಾಯಣ್ ಅವರು ಬ್ಯಾಂಕ್ನ ಸಾಧನೆ ಹಾಗೂ ನಡೆದುಕೊಂಡು ಬಂದ ದಾರಿಯ ಕುರಿತು ಮಾತನಾಡಿದರು. Our bank is now the 5th largest bank of India. In terms of network, we are the 4th largest bank of India. So this individually we had the erstwhile banks. When it came together, it has formed into a very great strength in size and volume. So now we have around 9,500 branches, and to be precisely, because I don't have much papers like what Chandrasekhar was having, so we have total delivery channel of 31,318, which consists of 9,590 branches, 13,287 ATMs, 8,230 business correspondent points, 90 Saral outlets, which handles credit proposal of more than 50 lakhs, and 121 ULPs, which takes care of the retail loan products. So total we have a total
delivery point of 31,380, which is much more than the branch network, the erstwhile Corporation Bank, Andhra Bank together. So we have really become very big. We have really become very big. But at the same time, we should not forget our roots from where we have developed into this size. Now, if you go about thinking what the three banks individually were, say, as far as Corporation Bank is concerned, 1906, I beg your pardon, 1906, which has already completed 104 years, 114 years they have completed. Union Bank of India was formed in 1919. They have also completed 102 years today. And Andhra Bank was formed in the year 1923. So they have also completed 97 years. If you add all these things, we have more than 300 years of experience in banking sector. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 102ನೇ ಸ್ಥಾಪನಾ ದಿನದ ಪ್ರಯುಕ್ತ ರಾಷ್ಟ್ರೀಯ ಶಿಕ್ಷಣ ದಿನದಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಕಾರ್ಯಾಲಯದಿಂದ ಕೇಂದ್ರೀಯ ವಿದ್ಯಾಲಯ ಆವರಣದಲ್ಲಿ ವಿವಿಧ ಬಗೆಯ ಸಸಿ ನೆಡಲಾಯಿತು. ಬಳಿಕ ಈ ಕುರಿತು ವಲಯ ಮ್ಯಾನೇಜರ್ ಟಿಎ ನಾರಾಯಣ್ ಅವರು ಮಾತನಾಡಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. 5 districts we are covering. So put together around 60 branches are there, and that gave us an idea to form a regional office here. So this is the first. We are in the process of transition. Our new office is coming on the next, very near to High Court. We are coming out with our regional offices, and right now we are in the transition period. So it is a first function after this carving out of this particular region. So that is also a proud moment for us, and leading my team to this function, to an educational institution, again I am very proud of it, because as already said, I had a fascination of this teaching line. I feel that teachers are the what you call, say, clay से आप बर्तन बनाते हैं. I am little drifting to Hindi because I think that is a better language for me. आप मिट्टी से बर्तन बनाते हैं तो उस कुम्हार का हाथ बहुत इम्पॉर्टेंट होता है, जो उसको शेप देता है. उस तरह बच्चों को शेप दे के उनके भविष्य को अच्छा बनाने का बहुत नेक काम स्कूल्स में शिक्षकों द्वारा किया जाता है. सो एक बहुत बड़ा नमन है सारे शिक्षकों को, जो इस तरह से हमारे देश के भविष्य को बनाते हैं. तो हमें शुरू से ही ये अट्रैक्शन रहा है एजुकेशनल इंस्टीट्यूशन से जुड़ने का. मैंने कोशिश की है जहाँ भी रहा हूँ, कहीं न कहीं से किसी न किसी कारण से जुड़ूँ. और आपके प्रबंधक जी ने यहाँ में मौका दिया एक ट्री प्लांटेशन करने का. उसके इसमें उसके बिहाफ में हमें इस प्रोग्राम में अटेंड करने को मिला. तो हम तहे दिल से शुक्रगुजार हैं केवी मैनेजमेंट का और केवी के सारे शिक्षकों का. आप भी हमारी तरह बैंकिंग लाइफ की तरह हमने यहाँ महसूस किया कि काफ़ी अलग अलग स्थान से लोग आते हैं. जैसे मैं बेसिकली केरल का हूँ, मेरी परवरिश बिहार में हुई है, मैं दिल से बिहारी हूँ, है ना. हिंदी इतना अच्छा है सर. हाँ, नहीं इसलिए, और हमारी मतलब नौकरी के वजह से मैं काफ़ी समय तक इलाहाबाद, बनारस वगैरह में रहा, तो हमारी हिंदी थोड़ी शुद्ध हो गई ना, बिहार वाली तेजस्वी वाली हिंदी से अलग है ना. और मैं आंध्रा बैंक में काम किया 32 साल, उसके वजह से जो है थोड़ा सा आंध्रा इनपुट भी है थोड़ी बहुत. तो मैंने ये सोचा है कि भाई जो 33-34 साल की नौकरी में ये हुआ है कि भाई हमारी जो जॉब है काफ़ी हद तक आप लोगों की तरह से ही है. काफ़ी डिफरेंट जगह से लोग आते हैं यहाँ पे और एक साथ काम करते हैं. ये हमें बड़ा अच्छा अपॉर्चुनिटी देता है एक दूसरे को समझने का, एक दूसरे के कल्चर को पहचानने का और एक दूसरे के साथ सामंजस्य बना के चलने का. ಇಂದು 11ನೇ ನವೆಂಬರ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಪ್ಲಾಂಟೇಷನ್ ಡೇನ ಆಯೋಜಿಸಲಾಗಿತ್ತು. ಇದರಲ್ಲಿ ವಲಯದ ಮ್ಯಾನೇಜರ್ ಆದ ಶ್ರೀ ನಾರಾಯಣನ್ ಸರ್ ಭಾಗವಹಿಸಿದ್ದರು. ಅವರೊಂದಿಗೆ ಅವರ ಸಿಬ್ಬಂದಿ ವರ್ಗವು ಕೂಡ ಭಾಗವಹಿಸಿತ್ತು. ನಮ್ಮ ಕೇಂದ್ರೀಯ ವಿದ್ಯಾಲಯದ ಪ್ರಿನ್ಸಿಪಾಲರಾದ ಶ್ರೀ BCSSI ಅವರು ಹಾಗೂ ಇನ್ನಿತರ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ಲಾಂಟೇಷನ್ ಡೇಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅದಕ್ಕಾಗಿ ಕೇಂದ್ರೀಯ ವಿದ್ಯಾಲಯ ವತಿಯಿಂದ
ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಅನೇಕ ವಂದನೆಗಳು. ಕಾರ್ಯಕ್ರಮದಲ್ಲಿ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.